ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದೆಷ್ಟು, ಕಾಂಗ್ರೆಸ್ ಗೆಲ್ಲೋದೆಷ್ಟು ಅನ್ನುವ ಲೆಕ್ಕಾಚಾರ ಶುರುವಾಗಿದೆ. ಈಗ ಸರ್ವೆ, ಸಮೀಕ್ಷೆ, ಬೆಟ್ಟಿಂಗ್, ದುನಿಯಾದ ರಿಪೋರ್ಟು, ಹಾಗೆ ಗುಪ್ತಚರ ವರದಿ, ಬಿಜೆಪಿ ಅವ್ರದ್ದೇ ಒಂದು ಲೆಕ್ಕ, ಕಾಂಗ್ರೆಸ್ ಒಂದು ಲೆಕ್ಕ ಹಾಕ್ಕೊಂಡಿರೋದು, ಇಂಥದ್ದೆಲ್ಲ ನೋಡ್ತಾ ಇದ್ದೀವಲ್ಲ. ಈಗ 3 ಸರ್ವೆ ರಿಪೋರ್ಟ್ಗಳು ಸದ್ದು ಮಾಡ್ತಿರೋದು. ಈ 3 ರಿಪೋರ್ಟ್ಗಳ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದು ಎಷ್ಟು, ಯಾವ ರಿಪೋರ್ಟ್ ಸರಿ ಇರಬಹುದು ಅನ್ನೋದ್ರ ಬಗ್ಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಕಾಂಗ್ರೆಸ್ ತನ್ನ ಆಂತರಿಕ ಸರ್ವೆ ರಿಪೋರ್ಟನ್ನು ಮಾಧ್ಯಮಗಳ ಎದುರು ಇಡ್ತು. ಅದನ್ನು ನಾವು ರಿಪೋರ್ಟ್ ಮಾಡಿದ್ವಿ. ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಕವರ್ ಆಗಿದೆ. ನೀವು ಗಮನಿಸಿರ್ತೀರಿ, 14-15 ತನಕ ಮಿನಿಮಮ್ ಹೋಗ್ತೀವಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು 20, ಮ್ಯಾಕ್ಸಿಮಮ್ 20 ತನಕನೂ ಹೋಗುವಂಥ ನಿರೀಕ್ಷೆ ಇದೆ. ಅಂದರೆ ಕೆಲವು 50-50 ಇರುತ್ತಲ್ಲ, ಏನು ಬೇಕಾದರೂ ಆಗಬಹುದು ಅನ್ನೋ ಕ್ಷೇತ್ರಗಳ ಲೆಕ್ಕಾಚಾರ ತೆಗೆದ್ರೆ 20 ತನಕನೂ ಹೋಗಬಹುದು. ಮಿನಿಮಮ್ ಕನಿಷ್ಠ ನಾವು 15 ಗೆದ್ದೇ ಗೆಲ್ತೀವಿ ಅಂತ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದೆ. ಬಿ ಜೆ ಪಿಯ ಲೆಕ್ಕಾಚಾರ ಏನು? ಬಿ ಜೆ ಪಿ ಕೂಡ ಈಗ ಮಾಧ್ಯಮಗಳಿಗೆ ತನ್ನ ಪಟ್ಟಿಯನ್ನು ಕೊಟ್ಟಿದೆ. 2-3 ಮಾಧ್ಯಮಗಳಲ್ಲಿ ವರದಿಗಳು ಹೊರಬರ್ತಿರೋದು. ಎಷ್ಟು ಹಾಗಾದರೆ? ಮೊದಲ ಹಂತದಲ್ಲಿ 10-11, ಎರಡನೆಯ ಹಂತದಲ್ಲಿ 10-11, ಅಂದರೆ 20-22 ಸೀಟ್ಸು ನಮಗೆ ಬರುತ್ತೆ ಅಂತ ಬಿ ಜೆ ಪಿ ಮಾಧ್ಯಮಗಳಿಗೆ ಕೊಟ್ಟಿರುವ ಅಂಕಿಅಂಶ, ಸ್ಟೇಟ್ ಲೆವೆಲ್ ಮೀಡಿಯಾಗಳು ಪ್ರಸಾರ ಮಾಡ್ತಿರುವ ವರದಿ. ಆದರೆ ಅಸಲಿಗೆ ಬಿ ಜೆ ಪಿ ಆಂತರಿಕವಾಗಿ ಕೆಲವರು ಹೆಸರು ಹೇಳಿಕೊಳ್ಳದೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿಲ್ಲ, ಒಳಗೊಳಗೆ ಮಾತಾಡ್ಕೊಳ್ತಿರೋದು. ಆ ರಿಪೋರ್ಟ್ ಏನು ಹೇಳ್ತಿದೆ? ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್, ಗರಿಷ್ಠ ಅಂದರೆ 18 ಬರಬಹುದು. ಬಟ್ 18 ಬರೋದು ಕಷ್ಟ. 18ರ ಸಂಖ್ಯೆ, ಆ ಸಂಖ್ಯೆ ತಲುಪೋದು ಸುಲಭ ಇಲ್ಲ. ಈ ಸಲ 20ರ ಗಡಿ ದಾಟೋದು ಬೇರೆ ಮಾತು, 18ಕ್ಕೆ ಹೋಗಿ ತಲುಪೋದು ಕಷ್ಟ ಇದೆ. ಮೈತ್ರಿ ಲೆಕ್ಕಾಚಾರದಲ್ಲಿ ಮೈತ್ರಿನೇ ಅಷ್ಟು ಹೋಗಿ ನಿಲ್ಲಬಹುದು. ಮ್ಯಾಕ್ಸಿಮಮ್ JDS BJP ಸೇರಿ 18ಕ್ಕೆ ಹೋಗಿ ನಿಲ್ಲಬಹುದು. BJP ಸ್ವಂತವಾಗಿ ಅದ್ರ ಕೆಳಗಡೆನೆ ಅನ್ನೋ ಥರದಲ್ಲೂ ಹೇಳ್ತಾ ಇರೋರು ಇದ್ದಾರೆ. ಸೊ 20-22 ಅದು ಒಂದು ರಿಪೋರ್ಟು, 15-18 ಮ್ಯಾಕ್ಸಿಮಮ್ ಇದು ಒಂದು ರಿಪೋರ್ಟು. ಇದೆರಡರೊಳಗಡೆ ಯಾವ್ದು ಸತ್ಯ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. 2 ರಿಪೋರ್ಟ್ಗಳಾದವು. 3ನೇದು ಯಾವುದು? ಸಟ್ಟಾ ಬಜಾರ್. ತುಂಬ ಜನ ಟ್ರಸ್ಟ್ ಮಾಡ್ತಾರೆ ಇದನ್ನು, ಯಾಕಂದರೆ ಬೆಟ್ಟಿಂಗ್ ದುನಿಯಾದಲ್ಲಿ 1000 ಕೋಟಿ ವ್ಯವಹಾರ ಆಗುತ್ತೆ ಈ ನಂಬರ್ ಮೇಲೆ. ತುಂಬ ಕುತೂಹಲ ಇರುವಂತಹ, ಪ್ರೆಡಿಕ್ಟ್ ಮಾಡೋದಕ್ಕೆ ಆಗದಂತಹ ರಾಜ್ಯಗಳು, ಅಂಥ ಕ್ಷೇತ್ರಗಳ ಮೇಲೆ ಹೆಚ್ಚು ಬೆಟ್ಟಿಂಗ್ ಆಗುತ್ತೆ. ಹಾಗಾದರೆ ಕರ್ನಾಟಕದ ಬಗ್ಗೆ ಈ ಸಟ್ಟಾ ಬಜಾರ್ ಸಮೀಕ್ಷೆಗಳು ಏನು ಹೇಳ್ತಿದ್ದಾವೆ? ಇದು ಚೇಂಜ್ ಆಗ್ತಾ ಇರುತ್ತೆ ಆಯಾ ಹಂತದಲ್ಲಿ. ಕೊನೆ ಕ್ಷಣದಲ್ಲಿ ಬೇರೆ ಥರದ ಆಳವಾದ ಅಧ್ಯಯನ ಮಾಡಿ ಬೇರೆ ನಂಬರ್ ಕೊಡ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ BJPಗೆ 20, ಅಂದರೆ ಉಳಿದಿದ್ದು BJP ಅಂದರೆ BJP ಪ್ಲಸ್ JDSಗೆ 20 ಅನ್ನೋ ಥರದ ನಂಬರ್ ಬರ್ತಾ ಇದೆ. ಈಗ ಕಾದು ನೋಡಬೇಕು ಈ 3 ಸಮೀಕ್ಷೆಗಳಲ್ಲಿ ಯಾವುದು ಫಲಿತಾಂಶಕ್ಕೆ ಹತ್ತಿರವಾಗಿದೆ ಅನ್ನೋ ಕುತೂಹಲ ಈಗ ಅಳೆದು ತೂಗುವಂಥ ಪ್ರಯತ್ನ ಆಗ್ತಿದೆ. ಕಾಂಗ್ರೆಸ್ ಅಂತೂ ಮಿನಿಮಮ್ 15, 14, 15-20 ತನಕನೂ ಹೋಗ್ತೀವಿ ಅಂತ ಇದೆ. ಕರ್ನಾಟಕದಲ್ಲಿ ಈ ಸಲ ಅಷ್ಟು ಸುಲಭ ಇಲ್ಲ ಊಹೆ ಮಾಡೋದು. ನೋಡಿ, ಈಗ BJP 20-22 ಅಂತ ಮಾಧ್ಯಮಗಳಿಗೆ ಕೊಟ್ಟಿರೋ ಪಟ್ಟಿ, ಹೊರಗಡೆ ಅಧಿಕೃತವಾಗಿ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಿವೆ? ತುಮಕೂರನ್ನು ಗೆಲ್ತೀವಿ ಅಂದ್ಕೊಳ್ತಿದೆ, ಚಾಮರಾಜನಗರವನ್ನು ತಾವು ಗೆಲ್ತೀವಿ ಅಂತ ಹೇಳ್ತಿದೆ, ಹಾವೇರಿ, ಹಾಗೆ ಚಿಕ್ಕೋಡಿ, ಇವೆಲ್ಲ BJPಗೆ ತುಂಬ ಟಫ್ ಇರೋ ಕ್ಷೇತ್ರಗಳು. ಬಳ್ಳಾರಿ ಎಲ್ಲ ಸೇರಿಸ್ಕೊಂಡು ಬಿಟ್ಟಿರೋ ಲಿಸ್ಟ್ ಇದು. ಇದೆಲ್ಲ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿ ಕಾಣ್ತಿರುವಂಥ ಕ್ಷೇತ್ರಗಳು. ತುಮಕೂರು, ಬಳ್ಳಾರಿ, ಚಿಕ್ಕೋಡಿ ಎಲ್ಲ ಇದನ್ನು ಸೇರಿಸ್ಕೊಂಡು ಕೊಟ್ಟಿರೋದ್ರಿಂದ ಈ ರಿಪೋರ್ಟ್ ಎಷ್ಟು ಸರಿ ಅನ್ನೋ ಪ್ರಶ್ನೆ ಎಂಥವ್ರಿಗೂ ಬರುತ್ತೆ. ಅಷ್ಟು ಸಲೀಸಿಲ್ಲ ಬಳ್ಳಾರಿ ಗೆಲ್ಲೋದು, ಚಿಕ್ಕೋಡಿ ಗೆಲ್ಲೋದು, ತುಮಕೂರು ಗೆಲ್ಲೋದು ಎಲ್ಲ BJPಗೆ ಅನ್ನೋದು ಮೇಲ್ನೋಟಕ್ಕೆ BJP ಕಾರ್ಯಕರ್ತರೇ ಆಡ್ಕೊಳ್ತಿರುವಂಥ ಮಾತಲ್ವ. ಹಾಗಾಗಿ ಒಳಗೊಳಗೆ ಮಾತಾಡ್ಕೊಳ್ತಿರುವಂಥ ಈ 15-18 ಲಿಸ್ಟ್ ನಿಜವಾದದ್ದ? ಅದ್ರ ಬಗ್ಗೆನೂ ಕುತೂಹಲ ಇದೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.